ಗ್ಯಾಂಗ್ ಹಾಗೆ ಒಮ್ಮೆ ಯೋಚನೆ ಮಾಡಿ ನೋಡಿ, ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು. ಈ ಬ್ರಹ್ಮಾಂಡದಲ್ಲಿ ನಾವು ಎಣ್ಸೋಕ್ಕೂ ಆಗದೆ ಇರೋಷ್ಟು ಬೇರೆ ಗ್ರಹಗಳಿದಾವೆ. ಹಾಗಿದ್ದಾಗ ನಂದು ಒಂದು ಪ್ರಶ್ನೆ ಏನು ಅಂತಂದ್ರೆ, ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಇಷ್ಟೆಲ್ಲಾ ಗ್ರಹಗಳಿರ್ಬೇಕಾದ್ರೆ ಇದ್ರ ಎಲ್ಲಾದ್ರ ಮಧ್ಯ ನಮ್ ಭೂಮಿ ಮೇಲೆ ಮಾತ್ರ ನಾವು ಒಂದೇನ ಇಂಟೆಲಿಜೆಂಟ್ ಸ್ಪೀಸಿಸ್ ಇರೋದು? ಇಡೀ ಬ್ರಹ್ಮಾಂಡದಲ್ಲಿ ನಮ್ ಭೂಮಿ ಮೇಲೆ ಬಿಟ್ರೆ ಇನ್ನೆಲ್ಲೂ ಲೈಫೇ ಇಲ್ಲ ಅನ್ನೋದನ್ನ ನಾನ್ ಮಾತ್ರ ನಂಬಲ್ಲ. ಯಾಕೆ ನಂಬಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಪ್ರೂಫ್ ಸಮೇತ ತಿಳಿಸ್ಕೊಡ್ತೇನೆ. ಪೌಲ್ ಹೆಲಿಯಾರ್ ಒಬ್ಬ ಆಥರ್, ರಿಸರ್ಚರ್ ಅಂಡ್ ಪ್ರೊಫೆಷನ್ ಇಂದ ಒಬ್ಬ ಇಂಜಿನಿಯರ್. ಅಷ್ಟೇ ಅಲ್ಲದೆ ಈ ವ್ಯಕ್ತಿ ಕೆನಡಾ ದೇಶದ ಎಕ್ಸ್ ಡಿಫೆನ್ಸ್ ಮಿನಿಸ್ಟರ್ ಆಗಿನೂ ಸಹ ಇದ್ರು. ಇಂಥ VIP ಪರ್ಸನ್ ಒಂದು ಗೌರ್ಮೆಂಟ್ ಮೀಟಿಂಗ್ ಅಲ್ಲಿ ಪಬ್ಲಿಕ್ ಎದುರುಗಡೆ ಏನಂತ ಹೇಳ್ತಾನೆ ಗೊತ್ತಾ? ಐ ನೋ ಐ ಸೌಂಡ್ ಲೈಕ್ ಎನ್ ಸ್ಟೂಪಿಡ್, ಬಟ್ ಬಿಲೀವ್ ಮೀ, ಅರ್ತ್ ಒಂದೇ ಅಲ್ಲ ಬೇರೆ ಗ್ರಹಗಳಲ್ಲಿನೂ ಸಹ ಲೈಫ್ ಇದೆ ಅಂಡ್ ಅವರೆಲ್ಲ ತುಂಬಾನೇ ಅಡ್ವಾನ್ಸ್ ಆಗಿದ್ದಾರೆ. ಅವ್ರ ಹತ್ರ ಸ್ಪೇಸ್ ಅಲ್ಲಿ ಟ್ರಾವೆಲ್ ಮಾಡೋ ಟೆಕ್ನಾಲಜಿ ಸಹ ಇದೆ. ಅವರು ನಮ್ ಅರ್ತ್ಗೂ ಸಹ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅಂಡ್ US ಗವರ್ನಮೆಂಟ್ ಆಲ್ರೆಡಿ ಈ ಏಲಿಯನ್ಸ್ ಜೊತೆ ವರ್ಕ್ ಮಾಡ್ತಿದೆ. ಆ ತರ ಬೇರೆ ಗ್ರಹಗಳಿಂದ ಬರುವಂತಹ ಏಲಿಯನ್ಸ್ ಅಲ್ಲಿನೂ ಸಹ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಫಸ್ಟ್ ಒನ್ ಬಂದು ಶಾರ್ಟ್ ಗ್ರೇಸ್, ಸೆಕೆಂಡ್ ಒನ್ ನಾರ್ಡಿಕ್ಸ್ ಅಂಡ್ ಥರ್ಡ್ ಒನ್ ಇಸ್ ಟಾಲ್ ವೈಟ್ಸ್. ಈ ತರ ಒಂದು ಸ್ಟೇಟ್ಮೆಂಟ್ ಪಬ್ಲಿಕ್ ಎದುರುಗಡೆ ಒಬ್ಬ VIP ಪರ್ಸನ್, ಕೆನಡಾ ದೇಶದ ಎಕ್ಸ್ ಡಿಫೆನ್ಸ್ ಮಿನಿಸ್ಟರ್ ಬಂದು ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ ಅಂದ್ರೆ ಸುಮ್ನೆ ಅಂತೂ ಅವನ ಮಾತನ್ನ ಹೇಳಲ್ಲ. ಆಬ್ವಿಯಸ್ಲಿ ಆ ವ್ಯಕ್ತಿ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ರೆ ಜನ ಅವನ್ಗೆ ನಿನ್ಗೇನಾದ್ರೂ ತಿಕ್ಲಿ ಹಿಡ್ದಿದ್ದೇನಾ ಅಂತ ಮಕ್ ಹೋಗಿತಾರ. ಕಾನ್ಸಿಕ್ವೆನ್ಸಸ್ ಗೊತ್ತಿದ್ರು ಆ ಪರ್ಸನ್ ಬಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ ಅಂತಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್. ಆದ್ರೆ ಮೀಡಿಯಾದಲ್ಲೆಲ್ಲ ಈ ವ್ಯಕ್ತಿಗೆ ವಯಸ್ಸಾಗ್ಬಿಟ್ಟಿದೆ, ಈ ವ್ಯಕ್ತಿಗೆ ತಲೆ ಕೆಟ್ಟಿದೆ, ಹಾಗಾಗಿ ಏನೇನೋ ಮಾತಾಡ್ತಿದ್ದಾನೆ, ಈ ವ್ಯಕ್ತಿ ಮಾತುಗಳನ್ನ ನೀವು ನಂಬೇಕಾಗಿಲ್ಲ, ಇದನ್ನ ಮರ್ತು ಬಿಡಿ ಅಂತ ಎಲ್ಲಾ ಕಡೆ ತುಂಬಾನೇ ವೈರಲ್ ಆದಂತಹ ನ್ಯೂಸ್ ಸಡನ್ಲಿ ಪಬ್ಲಿಕ್ ಅಟೆನ್ಷನ್ ಇಂದ ದೂರ ಆಗ್ಬಿಡುತ್ತೆ. ಈಗ ಆ ಎಕ್ಸ್ ಮಿನಿಸ್ಟರ್ ಓಪನ್ಲಿ ಒಂದು ಗವರ್ಮೆಂಟ್ ಮೀಟಿಂಗ್ ಅಲ್ಲಿ ಹೇಳಿದ್ದಾಯ್ತು, ಏಲಿಯನ್ಸ್ ನಮ್ಮ ಅರ್ಥಿಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಅಂತ. ಸೊ ಹಾಗಿದ್ದಾಗ ಅವರು ಬರೋದನ್ನ ಹೋಗೋದನ್ನ ನಮ್ ನಾರ್ಮಲ್ ಹ್ಯೂಮನ್ಸ್ ಯಾರು ನೋಡೇ ಇಲ್ವಾ? ಆನ್ಸರ್ ಇಸ್ ನೋಡಿದಾರೆ, ಬಟ್ ಅವ್ರನ್ನ ಯಾರು ನಂಬೋದೇ ಇಲ್ಲ. ನೀವು ಆನ್ಲೈನ್ ಅಲ್ಲಿ ಏಲಿಯನ್ ಸೈಟಿಂಗ್ಸ್ ಅಂತ ಹೇಳ್ಬಿಟ್ಟು ಜಸ್ಟ್ ಸರ್ಚ್ ಮಾಡಿ ಎಷ್ಟೊಂದು ವಿಡಿಯೋ ಸಿಗ್ತವೆ ನಿಮ್ಗೆ. ಅದರಲ್ಲಿ ಕೆಲವೊಂದು ಫೇಕ್ ಇರ್ತವೆ, ಕೆಲವೊಂದು ರಿಯಲ್ ಇರ್ತವೆ. ಇನ್ ಕೇಸ್ ಆ ವಿಡಿಯೋ ಕ್ಲಿಪ್ಸ್ ರಿಯಲ್ ಇದ್ರೂ ಸಹ, ಅದರಲ್ಲಿ ಅವ್ರು ರಿಯಲ್ UFO ನೋಡಿದ್ರು ಸಹ ಅದನ್ನ ಫೇಕ್ ಅಂತ ಹೇಳ್ಬಿಟ್ಟು ಸೈಡ್ ಗೆ ದಬ್ಬಿಡ್ತಾರೆ. ಫಾರ್ ಅನ್ ಎಕ್ಸಾಂಪಲ್, ಒಂದು ವೆರಿ ಫೇಮಸ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ. ಜುಲೈ 1947 ರೋಸ್ವೆಲ್, ನ್ಯೂ ಮೆಕ್ಸಿಕೋ. ಡಿ ಪ್ರೆಟರ್ ಅನ್ನೋ ವ್ಯಕ್ತಿ ತನ್ನ ಜಮೀನಲ್ಲಿ ಹಸುಗಳಿಗೆ ಹುಲ್ ಮೇಯಿಸ್ತಾ ಇರ್ತಾನೆ. ಆ ಟೈಮಲ್ಲಿ ಅವನ್ಗೆ ಸ್ವಲ್ಪ ದೂರದಿಂದ ಏನೋ ಸಮಥಿಂಗ್ ಕ್ರಾಶ್ ಆಗಿರುವಂತಹ ಒಂದು ಬ್ಯಾಂಗ್ ಸೌಂಡ್ ಕೇಳಿಸುತ್ತೆ. ಸೊ ಆ ವ್ಯಕ್ತಿ ಆ ಸೌಂಡ್ ಬಂದಿದ್ ಕಡೆನೆ ಹೋಗಿ ನೋಡ್ತಾನೆ. ಆ ಜಾಗದಲ್ಲಿ ಸ್ಯಾಟಲೈಟ್ ತರ ಇರುವಂತಹ ಯಾವುದೋ ಒಂದು ಸ್ಪೇಸ್ ಶಿಪ್ ಬಂದು ಕ್ರಾಶ್ ಆಗಿರುತ್ತೆ. ಅದು ಮೇಲ್ಗಡೆಯಿಂದ ಬಂದು ಬಿದ್ದಿರುವಂತಹ ಫೋರ್ಸ್ಗೆ ಆ ಸ್ಪೇಸ್ ಶಿಪ್ ನ ಪಾರ್ಟ್ಸ್ ಎಲ್ಲ ಚಲ್ಲಾಬಿಲ್ಲಿ ಆಗಿರ್ತದೆ. ಆಗ ಅವನೇನ್ ಮಾಡ್ತಾನೆ, ಆ ಸ್ಪೇಸ್ ಶಿಪ್ ನ ಒಂದು ಮೆಟಲ್ ಪಾರ್ಟ್ ಕೆಳಗಡೆ ಬಿದ್ದಿರುತ್ತೆ, ಅದನ್ನ ಎತ್ಕೊಳ್ತಾನೆ. ನೋಡ್ಲಿಕ್ಕೆ ಏನೋ ಅಲ್ಯೂಮಿನಿಯಂ ರೀತಿ ಇರುತ್ತೆ. ಸೊ ಅವನು ಆ ಮೆಟಲ್ ಪೀಸ್ ನ ಎತ್ಕೊಂಡು ಅದನ್ನ ಮಡಿಸ್ತಾನೆ. ಆ ಮೆಟಲ್ ಪೀಸ್ ಈಸಿಯಾಗಿ ಬೆಂಡ್ ಆಗ್ತಾ ಇರುತ್ತೆ. ಆದ್ರೆ ಸ್ಟ್ರೇಂಜ್ ಏನು ಅಂತಂದ್ರೆ, ಆ ಮೆಟಲ್ ಪೀಸ್ ಆ ಕ್ಷಣಕ್ಕೆ ಬೆಂಡ್ ಆಗಬಹುದು, ಆದ್ರೆ ಸ್ವಲ್ಪ ಹೊತ್ತ ನಂತರ ಅದ್ರ ಒರಿಜಿನಲ್ ಪೊಸಿಷನ್ಗೆ ಅದು ವಾಪಸ್ ಬಂದ್ಬಿಡುತ್ತೆ. ಲೈಕ್ ಒಂಥರ ಮೆಮೊರಿ ಫಾರ್ಮ್ ಇರುತ್ತಲ್ಲ, ಹಾಗೆ ಮೆಮೊರಿ ಮೆಟಲ್ ಅನ್ಕೊಳ್ಳಿ. ಆ ವ್ಯಕ್ತಿಗೆ ಅಲ್ಲಿ ಬಿದ್ದಿರುವಂತಹ ಸ್ಪೇಸ್ ಶಿಪ್ ನ ಸ್ಯಾಟಲೈಟ್ ಅನ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವನು ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ನನ್ನ ಜಮೀನಲ್ಲಿ ಈ ತರ ಒಂದ್ ಸ್ಯಾಟಲೈಟ್ ಬಂದ್ ಬಿದ್ದಿದೆ, ಇದನ್ನ ಒಮ್ಮೆ ಬಂದು ನೀವು ಚೆಕ್ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಸ್ಟ್ರೇಂಜ್ ಏನು ಅಂತಂದ್ರೆ, ಆ ಒಂದು ಲೊಕೇಶನ್ಗೆ ಪೊಲೀಸ್ ಅವ್ರು ಬಂದಿಲ್ಲ. ಪೊಲೀಸ್ ಅವ್ರು ಬದಲಾಗಿ ಆರ್ಮಿ ಅವ್ರು ಬರ್ತಾರಂತ. ಅಂಡ್ ಆ ಆರ್ಮಿ ಅವರು ಬಂದು ಆ ಒಂದು ಕ್ರಾಶ್ ಸೈಟ್ ನ ಇನ್ವೆಸ್ಟಿಗೇಟ್ ಮಾಡಿ ಅಲ್ಲಿ ಅವ್ರಿಗೆ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ಎತ್ಕೊಂಡು ತಮ್ಮ ಜೊತೆ ತಗೊಂಡು ಹೋಗ್ಬಿಡ್ತಾರ. ಲೇಟರ್ ಆನ್ ಗೊತ್ತಾಗುತ್ತೆ ಅಲ್ಲಿ ಕ್ರಾಶ್ ಆಗಿದ್ದು ಸ್ಯಾಟಲೈಟ್ ಅಲ್ಲ, ಒಂದು ಏಲಿಯನ್ ಸ್ಪೇಸ್ ಶಿಪ್ ಅಂತ. ಅಂಡ್ ಆಗ ಆ ನ್ಯೂಸ್ ತುಂಬಾ ಅಂದ್ರೆ ತುಂಬಾನೇ ವೈರಲ್ ಆಗ್ಬಿಡುತ್ತೆ. ಎಲ್ಲಾ ಕಡೆ ಬರೀ ಅದ್ರದ್ದೇ ಚರ್ಚೆ. ರೋಸ್ವೆಲ್ ಅಲ್ಲಿ ಒಂದು ಏಲಿಯನ್ ಸ್ಪೇಸ್
ಸ್ಪೇಸ್ ಶಿಪ್ ಬಂದು ಕ್ರಾಶ್ ಆಯ್ತು ಅಂಡ್ ಆ ಕ್ರಾಶ್ ಸೈಟ್ ಗೆ ಆರ್ಮಿ ಅವರು ಬಂದು ಅವ್ರಿಗೆಲ್ಲ ಏನೇನ್ ಬೇಕಿತ್ತು ಅದನ್ನೆಲ್ಲ ತಗೊಂಡ್ ಹೋಗ್ಬಿಟ್ರು. ಸೊ ಈ ಒಂದು ಮ್ಯಾಟರ್ ತುಂಬಾನೇ ಹೈಪ್ ಆಗ್ತಾ ಇರೋದ್ರಿಂದ ರೋಸ್ವೆಲ್ ನ ಏರ್ ಫೋರ್ಸ್ ಒಂದು ಸ್ಟೇಟ್ಮೆಂಟ್ ಕೊಡುತ್ತಾ, ಆ ಒಂದು ಲೊಕೇಶನ್ ಅಲ್ಲಿ ನೀವು ಅನ್ಕೊಂಡಿರೋ ರೀತಿ ಯಾವುದೇ ಒಂದು ಏಲಿಯನ್ ಸ್ಪೇಸ್ ಶಿಪ್ ಕ್ರಾಶ್ ಆಗಿಲ್ಲ, ಒಂದು ಹಾಟ್ ಏರ್ ಬಲೂನ್ ಬಂದು ಅಲ್ಲಿ ಬಿದ್ದು ಹೋಗಿದ್ದು ಅಂತ. ಅಂಡ್ ಈ ಒಂದು ಸ್ಟೇಟ್ಮೆಂಟ್ ಗೆ ಆಸ್ ಎ ಪ್ರೂಫ್ ಆಗಿ ಅವತ್ತಿನ ದಿನ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಆ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಿದಂತಹ ಥಿಂಗ್ಸ್ ನ ಫೋಟೋಗ್ರಾಫ್ಸ್ ಇರುತ್ತಲ್ಲ ಅದನ್ನ ಕೂಡ ಪಬ್ಲಿಕ್ ಮಾಡ್ತಾರ. ನೋಡ್ಕೊಳ್ಳಿ, ನಮ್ಗೆ ಯಾವುದೇ ಸ್ಪೇಸ್ ಶಿಪ್ ನ ಮೆಟೀರಿಯಲ್ ಸಿಕ್ಕಿಲ್ಲ, ಒಂದು ಹಾಟ್ ಏರ್ ಬಲೂನ್ ನ ಮೆಟೀರಿಯಲ್ಸ್ ಇದೆಲ್ಲ ಅಂತ ಹೇಳ್ತಾರ. ಸ್ಟಿಲ್ ಜನರಲ್ ಪಬ್ಲಿಕ್ ಗೆ ಇದು ಆಕ್ಸೆಪ್ಟೇಬಲ್ ಇರಲ್ಲ. ಇಲ್ಲ, ಅವತ್ತಿನ ದಿನ ಅಲ್ಲಿ ನಡೆದಿದ್ದೇ ಬೇರೆ, ನೀವು ಹೇಳ್ತಿರೋದೇ ಬೇರೆ ಅಂತ ಕ್ವಶನ್ ಮಾಡ್ತಾರ. ಅಂಡ್ ಒಂದು ಓಪನ್ ಡಿಬೇಟ್ ಗೆ ಸವಾಲ್ ಕೂಡ ಹಾಕ್ತಾರೆ ಅಥಾರಿಟೀಸ್ಗೆ. ಆದ್ರೆ ಅಥಾರಿಟೀಸ್ ಕಡೆಯಿಂದ ನೋ ರೆಸ್ಪಾನ್ಸ್ ಅಂಡ್ ಆ ಕೇಸ್ ಕೂಡ ಅಲ್ಲಿಗೆ ಕ್ಲೋಸ್ ಆಗ್ಬಿಡುತ್ತಾ. ನೋಡಿ, ಇದಾದ್ರೂ ತುಂಬಾ ಹಳೆ ಕೇಸು, ಲೈಕ್ 1947 ಅಲ್ಲಿ ನಡೆದಿದ್ದು. ಆದ್ರೆ ನನ್ನ ಹತ್ರ ಈಗ ತಾನೆ ರೀಸೆಂಟ್ ಆಗಿ ನಡೆದಿರುವಂತಹ ಇನ್ನೊಂದು ಇನ್ಸಿಡೆಂಟ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. January 1st, 2024 ಇದೇ ವರ್ಷ ಮಿಯಾಮಿ ಸಿಟಿಲಿ ಬೇಸ್ ಸೈಡ್ ಮಾರ್ಕೆಟ್ ಅಂತ ಹೇಳಿ ಒಂದು ದೊಡ್ಡ ಮಾಲ್ ಇದೆ. ಸೊ 31st December 2023 ಊರಲ್ಲಿರುವಂತಹ ಎಲ್ರೂ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡುವ ಅಂತ ಆ ಒಂದು ಮಾಲ್ ಅಲ್ಲಿ ಬರ್ತಾರೆ. ಮಿಡ್ ನೈಟ್ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿನೇ ಆಗುತ್ತಾ. ಎಲ್ರು ಫುಲ್ ಮಜಾ ಮಸ್ತಿ ಮಾಡ್ತಾ ಇರಬೇಕಾದ್ರೆ ಸಡನ್ಲಿ ಎಲೆಕ್ಟ್ರಿಸಿಟಿ ಕಟ್ ಆಫ್ ಆಗುತ್ತಾ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಮಾಲ್ ಅಲ್ಲಿ ಇರುವಂತಹ ಎಲ್ರು ತುಂಬಾ ಪ್ಯಾನಿಕ್ ಅಲ್ಲಿ ಮಾಲ್ ಇಂದ ಆಚೆ ಓಡಿ ಬರ್ತಾರೆ. ಈಗ ತಾನೇ ಎಲ್ರು ತುಂಬಾನೇ ಸೆಲೆಬ್ರೇಷನ್ ಮೂಡ್ ಅಲ್ಲಿ ಇದ್ರು, ಅಷ್ಟ್ರಲ್ಲೇ ಏನಾಗೋಯ್ತು, ಯಾಕೆ ಸಡನ್ಲಿ ಎಲ್ರು ಪ್ಯಾನಿಕ್ ಆಗಿ ಆಚೆ ಓಡಿ ಬಂದ್ರು ಅಂತ ಪೊಲೀಸ್ ಅವರು ಕೇಳಿದ್ರೆ, ಪೊಲೀಸ್ ಅವರು ಏನ್ ಹೇಳಿದ್ರು ಗೊತ್ತಾ, ಮಾಲ್ ಒಳಗಡೆ ಸಡನ್ಲಿ ಹುಡುಗರು ಜಗಳಗಳು ಸ್ಟಾರ್ಟ್ ಆಗೋಯ್ತು. ಅಂಡ್ ಆ ಜಗಳದಲ್ಲಿ ಆ ಹುಡುಗರು ಪಟಾಕಿನ ಹಚ್ಚಿ ಒಬ್ಬರ ಮೇಲೆ ಒಬ್ರು ಎಸ್ದಾಡ್ತಿದ್ರು. ಹಾಗಾಗಿ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿ ಎಲ್ಲಾ ಜನ ಮಾಲ್ ಇಂದ ಆಚೆ ಓಡಿ ಬಂದ್ರು ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ಮಾಲ್ ಒಳಗಡೆ ಇದ್ದಂತಹ ಐ ವಿಟ್ನೆಸಸ್ ಗೆ ಕೇಳಿದಾಗ ರಿಯಾಲಿಟಿ ಬೇರೆನೆ ಇದೆ. ಮಾಲ್ ಒಳಗಡೆ ಅವತ್ತಿನ ರಾತ್ರಿ ಎಲ್ರು ತುಂಬಾ ಒಳ್ಳೆ ಸೆಲೆಬ್ರೇಷನ್ ಮೂಡ್ ಅಲ್ಲಿ ಇದ್ದಾಗ ಎಕ್ಸಾಕ್ಟ್ಲಿ ಮಿಡ್ ನೈಟ್ 1:17 ಕರೆಂಟ್ ಹೋಗುತ್ತಾ. ಇದೇನಪ್ಪ ಮಾಲ್ ಒಳಗಡೆ ಎಲೆಕ್ಟ್ರಿಸಿಟಿ ಕಟ್ ಆಯ್ತಲ್ಲ ಅಂತ ಎಲ್ರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ಮಾಲ್ ನ ಸೆಂಟರ್ ಏರಿಯಾದಲ್ಲಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಅಂತ. ತುಂಬಾ ತುಂಬಾನೇ ಬ್ರೈಟ್ ಲೈಟ್ ಅಂಡ್ ಆ ಒಂದು ಪೋರ್ಟಲ್ ಒಳಗಡೆಯಿಂದ 3 ಜನ ಹ್ಯೂಮನ್ ತರ ಕಾಣಿಸುವಂತಹ 10 feet ಹೈಟ್ ಇರುವಂತಹ 3 ಜನ ಆಚೆ ಬರ್ತಾರೆ ಅಂತ. ಅವ್ರನ್ನ ನೋಡಿದ ತಕ್ಷಣ ಒಬ್ಬ ಏಲಿಯನ್ ಅಟ್ಯಾಕ್ ಅಂತ ಕಿರ್ಚಿದ ತಕ್ಷಣ ಎಲ್ರು ಫುಲ್ ಗಾಬರಿಯಾಗಿ ಫುಲ್ ಪ್ಯಾನಿಕ್ ಆಗಿ ಎದ್ವೋ ಬಿದ್ವೋ ಅಂತ ಆ ಮಾಲ್ ಇಂದ ಆಚೆ ಓಡಿ ಬರ್ತಾರ. ಇಲ್ಲಿ ಐ ವಿಟ್ನೆಸಸ್ ನೋಡಿದ್ರೆ ಈ ಕತೆ ಹೇಳ್ತಿದಾರೆ, ಆ ಕಡೆ ಪೊಲೀಸ್ ಅವ್ರು ನೋಡಿದ್ರೆ ಇನ್ನು ಬೇರೆ ಏನೋ ಹೇಳ್ತಿದಾರೆ. ಇದ್ರ ಮಧ್ಯ ಇನ್ನೊಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಏನು ಅಂತಂದ್ರೆ, ಸಪೋಸ್ ಅನ್ಕೊಳ್ಳಿ ಪೊಲೀಸ್ ಅವರು ಹೇಳಿದ ರೀತಿನೇ ಆ ಮಾಲ್ ಒಳಗಡೆ ಮಿಡ್ ನೈಟ್ ಅಲ್ಲಿ ಹುಡುಗರು ಮಧ್ಯ ಜಗಳ ಆಯ್ತು ಅಂಡ್ ಅವ್ರು ಪಟಾಕಿ ಹಚ್ಕೊಂಡು ಒಬ್ಬರ ಮೇಲೆ ಒಬ್ರು ಎಸ್ದಾಡ್ತಾ ಇದ್ರು ಅನ್ಕೊಳ್ಳಿ. ಹಾಗಿದ್ದಾಗ ಆ ಒಂದು ಸಿಚುವೇಶನ್ ನ ಕೂಲ್ ಡೌನ್ ಮಾಡ್ಲಿಕ್ಕೆ ಎಷ್ಟು ಜನ ಪೊಲೀಸ್ ಅವರು ಲೊಕೇಶನ್ ಬರಬಹುದು? 10 ಜನ, 15 ಜನ, 20 ಜನ, ಮ್ಯಾಕ್ಸ್ ಟು ಮ್ಯಾಕ್ಸ್ 50 ಜನ ಅನ್ಕೊಳ್ಳಿ. 50 ಜನರ ಅವಶ್ಯಕತೆ ಅಂತೂ ಇರ್ಲಿಲ್ಲ, ಬಟ್ ಅನ್ಕೊಳ್ಳಿ 50 ಜನ ಬರಬಹುದು ಅಂತ. ಆದ್ರೆ ಅವತ್ತಿನ ರಾತ್ರಿ ಮಾಲ್ ಒಳಗಡೆ ಆ ಒಂದು ಸ್ಮಾಲ್ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ಲಿಕ್ಕೆ ಎಷ್ಟು ಜನ ಪೊಲೀಸ್ ಅವ್ರು ಬಂದ್ರು ಅಂತ ನೀವೇ ನೋಡಿ. Esta es una llamada a todas las unidades de la ciudad de Miami. Esto es en Bayside ahora. ¿Qué hora es? 9:35 de la noche de hoy, 1 de enero, frente a Bayside.
sabemos qué está pasando. ಸ್ಟಿಲ್ ಇದು ನಿಮ್ಗೆ ಹುಡುಗರು ಜಗಳ ಅನಿಸ್ತಿದ್ದೇನಾ? ಅಂಡ್ ನಂದು ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಪೊಲೀಸ್ ಅವರನ್ನ ಹೇಳಿದ್ರು ಹುಡುಗರು ಜಗಳ ಆಡ್ಕೊಂಡಿದ್ದು ಅಂತ. ಹಾಗಿದ್ದಾಗ ಆ ವಿಡಿಯೋ ಕ್ಲಿಪ್ಸ್ ಅಲ್ಲಿ ಮಾಲ್ ಒಳಗಡೆ CCTVs ಅಂತ ಇರುತ್ತೆ, CCTV ಕ್ಲಿಪ್ಸ್ ಅಲ್ಲಿ. ಸೊ ಐ ಬಿಲೀವ್ ಅವತ್ತಿನ ರಾತ್ರಿ ಮಿಯಾಮಿ ಸಿಟಿನ ಆ ಒಂದು ಮಾಲ್ ಅಲ್ಲಿ ಸಮಥಿಂಗ್ ಏನೋ ಸ್ಟ್ರೇಂಜ್ ನಡೀತು, ಬೇರೆ ವಿಷಯ ಇದೆ. ಆದ್ರೆ ಅದೇನು ಅಂತ ಯಾರೂ ಬಂದು ಓಪನ್ ಆಗಿ ಹೇಳ್ಕೊತಿಲ್ಲ. ಹೀಗೇನೆ ಒಂದು ಅನ್ಸಾಲ್ವ್ಡ್ ಅಂಡ್ ಒಂದು ಮಿಸ್ಟೀರಿಯಸ್ ಕೇಸ್ ಅಂತಂದ್ರೆ ದ ಕ್ರಾಪ್ ಸರ್ಕಲ್ಸ್. ಈ ಡಿಸೈನ್ಸ್ ನ ನೋಡಿ ಎಷ್ಟು ಚೆನ್ನಾಗಿದಾವೆ ಅಲ್ಲ. ಅಂಡ್ ಐ ಆಮ್ ಡ್ಯಾಮ್ ಶೋರ್ ಈ ಡಿಸೈನ್ಸ್ ನ ನೋಡಿ ನೀವು ಅನ್ಕೊಳ್ತಿದ್ದೀರಾ ಇದೆಲ್ಲ ಮ್ಯಾನ್ ಮೇಡ್ ಅಂತ. ಆದ್ರೆ ಲೆಟ್ ಮಿ ಟೆಲ್ ಯು ಗ್ಯಾಂಗ್, ಇದು ಯಾವುದು ಮ್ಯಾನ್ ಮೇಡ್ ಅಲ್ಲ. ಇನ್ಫ್ಯಾಕ್ಟ್ ಈ ಡಿಸೈನ್ಸ್ ಎಲ್ಲ ಇಲ್ಲಿಗೆ ಹೇಗ್ ಬಂದ್ವು, ಇದನ್ನ ಯಾರು ಮಾಡಿದ್ರು ಅಂತ ಇನ್ನೂವರೆಗೂ ಕ್ಲಿಯರ್ ಆಗಿಲ್ಲ. 1960 ಮೋರ್ ದೆನ್ 50+ ಕಂಟ್ರೀಸ್ ಅಲ್ಲಿ ಈ ತರ ಥೌಸಂಡ್ಸ್ ಆಫ್ ಕೇಸಸ್ ಹೊರಗೆ ಬಂದಿದಾವೆ. ರಾತ್ರಿ ವಿಕ್ಟಿಮ್ಸ್ ನ ಹೊಲದಲ್ಲಿ ಈ ತರ ಸಿಮೆಟ್ರಿಕಲ್ ಡಿಸೈನ್ಸ್ ಪ್ರತ್ಯಕ್ಷ ಆಗ್ಬಿಡ್ತಾವೆ. ಅಂಡ್ ಆ ಡಿಸೈನ್ಸ್ ಮಾಡಿದವ್ರು ಯಾರು ಅಂತ ಇಲ್ಲಿವರೆಗೂ ಕ್ಲಿಯರ್ ಆಗಿಲ್ಲ. ಇದನ್ನೆಲ್ಲ ಯಾವಾಗ ಯಾವ ಟೈಮಲ್ಲಿ ಯಾರು ಬಂದು ಬಿಡಿಸ್ತಿದ್ದಾರೆ, ಈ ಡಿಸೈನ್ಸ್ ಇಂದ ಏನಾದ್ರೂ ಮೆಸೇಜ್ ಇದೆಯಾ ಅಥವಾ ಇದು ಜಸ್ಟ್ ಡಿಸೈನ್ಸ್ ಅಷ್ಟೇನಾ? ಈ ತರ ಒಂದು ಪ್ರಶ್ನೆಗೆ ಆನ್ಸರ್ಸ್ ಹುಡುಕ್ಲಿಕ್ಕೆ 1991 ಅಲ್ಲಿ ಇಂಗ್ಲೆಂಡ್ ನ ಮಿನಿಸ್ಟರಿ ಆಫ್ ಡಿಫೆನ್ಸ್ ಒಂದು ರಿಸರ್ಚ್ ನ ಕಂಡಕ್ಟ್ ಮಾಡುತ್ತಾ. ಡ್ಯೂರಿಂಗ್ ದ ಟೈಮ್ ಈ ಒಂದು ಮ್ಯಾಟರ್ ತುಂಬಾನೇ ಹೈಪ್ಡ್ ಆಗಿರುತ್ತೆ. ಸೊ ಫೇಮಸ್ ಆಗ್ಲಿಕ್ಕೆ ಅಂತ ಹೇಳಿ ಡಾಗ್ ಬ್ರೋವರ್ ಅಂಡ್ ಡೇವ್ ಚಾರ್ಲಿ ಈ ಇಬ್ರು ವ್ಯಕ್ತಿ ಮುಂದೆ ಬಂದು ಈ ಕ್ರಾಪ್ ಸರ್ಕಲ್ಸ್ ನೆಲ್ಲ ನಾವೇ ಮಾಡ್ತಿದ್ದು ಅಂತ ಹೇಳ್ತಾರೆ. ಆದ್ರೆ ಇದೊಂಥರ ಡೌಟ್ಫುಲ್ ಆಗಿರುತ್ತೆ. ಬರೀ ಇಬ್ರೇ ಸೇರ್ಕೊಂಡು ಇಷ್ಟು ಹ್ಯೂಜ್ ಡಿಸೈನ್ಸ್ ರಾತ್ರಿ ಮಾಡ್ತಿದ್ದಾರೆ ಅಂತಂದ್ರೆ ಇದು ಅಥಾರಿಟೀಸ್ಗೆ ನಂಬ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವರೊಂದು ಟೆಸ್ಟ್ ಮಾಡ್ತಾರೆ. ಒಂದು ಖಾಲಿ ಹೊಲ ಕೊಟ್ಬಿಟ್ಟು ಇಲ್ಲಿ ನಿಮ್ ಡಿಸೈನ್ ಮಾಡಿ ತೋರಿಸ್ರಪ್ಪ ಅಂತ ಹೇಳ್ತಾರ. ಅವರಿಬ್ರು ಸೇರಿ ಮಾಡಿರುವಂತಹ ಡಿಸೈನ್ ಇದು. ಆದ್ರೆ ರಾತ್ರಿ ಪ್ರತ್ಯಕ್ಷ ಆಗಿರುವಂತಹ ಡಿಸೈನ್ಸ್ ಇದು. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಅಲ್ಲಿಗೆ ಗೊತ್ತಾಯ್ತು ಇವರಿಬ್ರು ಫೇಕ್, ಸುಮ್ನೆ ಹೈಪ್ ತಗೊಳ್ಳಿಕ್ ಬಂದಿದ್ದಾರೆ ಅಂತ. ಆದ್ರೆ ಅಗೇನ್ ನೌ ದ ಕ್ವಶನ್ ಇಸ್, ಈ ಕ್ರಾಪ್ ಸರ್ಕಲ್ಸ್ ನ ಯಾರು ಬಿಡಿಸ್ತಿದ್ದಾರೆ? ನೀವು ನಂಬಲ್ಲ, ಇಲ್ಲಿವರೆಗೂ ಅದ್ ಎಷ್ಟೋ ಸೈಂಟಿಸ್ಟ್ ನ ಟೀಮು ಈ ಒಂದು ಮಿಸ್ಟ್ರಿನ ಸಾಲ್ವ್ ಮಾಡ್ಲಿಕ್ಕೆ ಹೋದ್ರು. ಆದ್ರೆ ಈ ಸಿಮೆಟ್ರಿಕಲ್ ಡಿಸೈನ್ಸ್ ನ ಬಿಡಿಸ್ತಿರೋದು ಯಾರು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಗೊತ್ತಾಗಿರುವಂತಹ ಒಂದೇ ಒಂದು ವಿಷಯ ಏನು ಅಂತಂದ್ರೆ, ಲೊಕ್ಯಾಲಿಟೀಸ್ ಅಥವಾ ಹೊಲದಲ್ಲಿ ಕೆಲಸ ಮಾಡೋರು ಹೇಳಿದ್ದೇನು ಅಂದ್ರೆ, ಅವ್ರಿಗೆ ರಾತ್ರಿ ಹೊತ್ತು ಅವ್ರ ಹೊಲದಲ್ಲಿ ಒಂದು ಸ್ಪೇಸ್ ಶಿಪ್ ಕಾಣಿಸುತ್ತೆ ಆಕಾಶದಲ್ಲಿ. ಅಂಡ್ ಆ ಒಂದು ಸ್ಪೇಸ್ ಶಿಪ್ ಇಂದ ತುಂಬಾನೇ ಬ್ರೈಟ್ ಲೈಟ್ ಬೀಳುತ್ತಂತೆ. ಅಂಡ್ ಆ ಲೈಟ್ ಬಿದ್ದು ಆ ಸ್ಪೇಸ್ ಶಿಪ್ ಮಾಯ ಆಗಿದ್ದ ನೆಕ್ಸ್ಟ್ ಸೆಕೆಂಡೇ ಅವ್ರ ಹೊಲದಲ್ಲಿ ಆ ತರ ಒಂದು ಡಿಸೈನ್ಸ್ ಪ್ರತ್ಯಕ್ಷ ಆಗುತ್ತಂತೆ. ಸೊ ಕಾನ್ಸ್ಪಿರಸಿ ಥಿಯರಿ ಏನು ಅಂತಂದ್ರೆ, ಈ ಒಂದು ಸಿಮೆಟ್ರಿಕಲ್ ಡಿಸೈನ್ಸ್ ಹಿಂದೆ ಏಲಿಯನ್ಸ್ ಅವರ ಕೈ ಇದೆ. ಅಂಡ್ ಈ ಡಿಸೈನ್ಸ್ ಮೂಲಕ ಅವ್ರು ನಮಗೇನೋ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಹ್ಯೂಮನ್ ಬ್ರೈನ್ ಅದನ್ನ ಅರ್ಥ ಮಾಡ್ಕೋತಿಲ್ಲ. ಕೆಲವೊಂದು ಡಿಸೈನ್ಸ್ ನ ಡಿಕೋಡ್ ಮಾಡಿದ್ದಾರೆ, ಆದ್ರೆ ಡಿಕೋಡ್ ಮಾಡುವಂತಹ ವಿಷಯಗಳು ಇನ್ನು ಬೇಜಾನಿದೆ. ಸೊ ಈ ಕ್ರಾಪ್ ಸರ್ಕಲ್ಸ್ ಅನ್ನೋದು ತನ್ನಲ್ಲೇ ಒಂದು ದೊಡ್ಡ ಅನ್ಸಾಲ್ವ್ಡ್ ಮಿಸ್ಟ್ರಿ. ನಿಮ್ಗೆ ಯಾರಿಗಾದ್ರೂ ಏಲಿಯನ್ಸ್ ಮೇಲೆ ಸ್ವಂತ ರಿಸರ್ಚ್ ಮಾಡ್ಬೇಕನ್ನೋದಿದ್ರೆ ಮೊದಲು ಈ ಕ್ರಾಪ್ ಸರ್ಕಲ್ಸ್ ಬಗ್ಗೆ ರಿಸರ್ಚ್ ಮಾಡಿ. ನಾನಿಲ್ಲಿ ಜಸ್ಟ್ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಷ್ಟೇ. ಒಮ್ಮೆ ರಿಸರ್ಚ್ ಮಾಡಿ ನೋಡಿ, ಇದು ಎಷ್ಟು ದೊಡ್ಡ ಮ್ಯಾಟರ್ ಅಂತ ನಿಮ್ಗೆ ರಿಯಲೈಸ್ ಆಗುತ್ತಾ. ಈಗ ವಿಡಿಯೋನ ಕನ್ಕ್ಲೂಷನ್ ಕಡೆಗೆ ಬರೋಣ. ಅನ್ಕೊಳ್ಳಿ ಏಲಿಯನ್ಸ್ ನಿಜವಾಗ್ಲೂ ಇದ್ದಾರೆ ಅಂಡ್ ಅವರು ನಮ್ಮ ಭೂಮಿಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂಡ್ ಈ ವಿಷಯ ಗೌರ್ಮೆಂಟ್ಗೂ ಸಹ ಗೊತ್ತಿದೆ. ನನ್ನ ಪ್ರಕಾರ ಈ ಒಂದು ಮ್ಯಾಟರ್ ಸೀಕ್ರೆಟ್ ಆಗಿ ಇರೋದೇ ಒಳ್ಳೇದು. ಯಾಕಿದು ಸೀಕ್ರೆಟ್ ಆಗಿ ಇರಬೇಕು ಅಂತಂದ್ರೆ ಕೇಳಿಸ್ಕೊಳ್ಳಿ. ನನ್ನ ಮೊದಲನೇ ರೀಸನ್, ಏಲಿಯನ್ಸ್ ನಿಜವಾಗ್ಲೂ ಇದ್ದಾರೆ ಅನ್ಕೊಳ್ಳಿ ಅಂಡ್ ಅವರು ನಮ್ಮ ಭೂಮಿಗೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅಂದ್ರೆ ಅವರು ಟೆಕ್ನಾಲಜಿ ವೈಸ್ ನಮ್ಗಿಂತ ತುಂಬಾನೇ ಮುಂದೆ ಇದ್ದಾರೆ. ಅವ್ರ ಹತ್ರ ಸ್ಪೇಸ್ ಅಲ್ಲಿ ಲೈಟ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡೋ ಟೆಕ್ನಾಲಜಿ ಇದೆ ಅಂತಂದ್ರೆ ಅಷ್ಟೇ ಡೇಂಜರಸ್ ವೆಪನ್ಸ್ ಸಹ ಇರ್ತವೆ. ಆದ್ರೆ ಅವರು ನಮ್ಮ ಹ್ಯೂಮನ್ಸ್ ನ ನಾಶ ಮಾಡೋ ಉದ್ದೇಶ ಅಲ್ಲದೆ ನಮ್ಮನ್ನ ಉದ್ಧಾರ ಮಾಡೋ ಉದ್ದೇಶ ಇಟ್ಕೊಂಡ್ ಬಂದ್ರು ನಮ್ ಜನ ಸುಮ್ನೆ ಇರ್ತಾರ? ಏಲಿಯನ್ಸ್ ನಮ್ ಭೂಮಿಗೆ ಬಂದಾಗ ನಮ್ ಜನರಲ್ಲೇ 2 ಗ್ರೂಪ್ಸ್ ಡಿವೈಡ್ ಆಗುತ್ತೆ. ಒಬ್ರು ಏಲಿಯನ್ಸ್ ನ ಸಪೋರ್ಟ್ ಮಾಡ್ಕೊಂಡು ಏಲಿಯನ್ಸ್ ಗೆ ಯಾವುದೇ ರೀತಿ ಕೆಟ್ಟ ಉದ್ದೇಶ
ಇಲ್ಲ ಅವ್ರು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಈ ಕಡೆ ಇನ್ನೊಂದು ಗ್ರೂಪ್ ಇಲ್ಲ, ಈಗೇನೋ ಏಲಿಯನ್ಸ್ ನಮ್ ಜೊತೆ ಚೆನ್ನಾಗಿದ್ದಾರೆ, ನಾಳೆ ಬೆಳಿಗ್ಗೆ ನಮ್ಗೆ ಬಗ್ನಿಗೂಟ ಇಟ್ರೆ. ಸೊ ಈ ತರ 2 ಗ್ರೂಪ್ಸ್ ಕ್ರಿಯೇಟ್ ಆಗಿ ಇಬ್ರು ಹೊಡೆದಾಡ್ಕೊಳ್ತಾರೆ. ಆಗ ಆ ಏಲಿಯನ್ಸ್ಗೂ ಜಿಗುಪ್ಸೆ ಬಂದು, ಅಲ್ಲ ಗುರು, ನಾವೇನೋ ನಿಮ್ ಹ್ಯೂಮನ್ ಲೈಫ್ ನ ಉದ್ಧಾರ ಮಾಡ್ಲಿಕ್ಕೆ ಬಂದ್ರೆ ನಮ್ಗೆ ಬಗ್ನಿಗೂಟ ಇಡೋಕ್ ನೋಡ್ತಿದಿರಲ್ಲ ಅಂತ ಹೇಳಿ ನಮ್ಮನ್ನೇ ಎಲ್ಲ ಅಷ್ಟೇ. ನನ್ನ ಸೆಕೆಂಡ್ ರೀಸನ್ ಬಂದು ಏಲಿಯನ್ಸ್ ನ ಎಕ್ಸಿಸ್ಟೆನ್ಸ್ ಇತ್ತು ಅಂದ್ರೆ ಆ ಏಲಿಯನ್ಸ್ ಬರೀ ಡೆವಲಪ್ಡ್ ಕಂಟ್ರೀಸ್ ನ ಕಾಂಟ್ಯಾಕ್ಟ್ ಅಲ್ಲಿ ಮಾತ್ರ ಇರ್ತಾರೆ. ಆಗ ಆ ಏಲಿಯನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಆ ಡೆವಲಪ್ಡ್ ಕಂಟ್ರೀಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂಡ್ ಅವರು ಡೆವಲಪಿಂಗ್ ಕಂಟ್ರೀಸ್ ಅಂಡ್ ಪ್ಯೂರ್ ಕಂಟ್ರೀಸ್ ನ ತುಳಿಲಿಕ್ಕೆ ಟ್ರೈ ಮಾಡ್ತಾರೆ. ಐ ಮೀನ್, ಯಾವ ದೇಶದ ಫ್ರೆಂಡ್ಶಿಪ್ ಏಲಿಯನ್ಸ್ ಜೊತೆ ಚೆನ್ನಾಗಿರುತ್ತೋ ಅವರಾಗ ತುಂಬಾ ಪವರ್ಫುಲ್ ಆಗಿರ್ತಾರ. ಅಂಡ್ ನನ್ನ 3ನೇ ರೀಸನ್ ಬಂದು ಜನರಿಗೆ ದೇವ್ರ ಮೇಲೆ ನಂಬಿಕೆ ಹೋಗುತ್ತಾ. ಏಲಿಯನ್ಸ್ ನ ನೋಡಿದ್ಮೇಲೆ ಜನರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದ್ ಸ್ಟಾರ್ಟ್ ಮಾಡ್ತಾರೆ. ಆಗ ಅವ್ರಿಗೆ ನಾವು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ಇಲ್ಲ ನರ್ಕಕ್ಕೆ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಏನಿತ್ತೋ ಅದು ಮೂಢನಂಬಿಕೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ನಾವು ಇಷ್ಟು ದಿನ ಯಾಮಾರಿ ಬಕ್ರಾಗಿದ್ ಸಾಕು, ನಮಗ್ ನಾವೇ ದೇವ್ರು ಅನ್ಕೊಂಡ್ ಮೆರಿತಾರ. ಸೊ ನನ್ನ ಪ್ರಕಾರ ಏಲಿಯನ್ಸ್ ನ ಎಕ್ಸಿಸ್ಟೆನ್ಸ್ ರಿಯಲ್ ಆಗಿದ್ದು ಅವ್ರು ಇರೋದು ಪ್ರೂವ್ ಆಗೋಯ್ತು ಅಂದ್ರೆ ಇಷ್ಟೆಲ್ಲ ಇಶ್ಯೂಸ್ ಕ್ರಿಯೇಟ್ ಆಗುತ್ತಾ. ಸೊ ಇದಕ್ಕಿಂತ ಬೆಟರ್ ಆ ಏಲಿಯನ್ಸ್ ಇದ್ರೂನು ಆ ವಿಷಯ ಸೀಕ್ರೆಟ್ ಆಗಿರೋದೇ ಒಳ್ಳೇದು. ಓಕೆ ಕಲ್ಟ್ ಗ್ಯಾಂಗ್, ಇದ್ರ ಮೇಲೆ ನಿಮ್ ಒಪಿನಿಯನ್ ಏನು ಅನ್ನೋದನ್ನ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಪ್ಲೀಸ್ ಆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ನೆವರ್ ಮಿಸ್ ಅನ್ ಅಪ್ಡೇಟ್. ಅಂಡ್ ಯಾರೆಲ್ಲ ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕಲ್ಟ್ ಗ್ಯಾಂಗ್ ನ ಜಾಯಿನ್ ಮಾಡಿಲ್ವೋ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಆ ಗ್ರೂಪ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಹುಡುಗಿರಿಗೆ ಅನ್ನೆಸೆಸರಿ ಫಾಲ್ತು ಮೆಸೇಜಸ್ ಮಾಡ್ತಿದ್ರು ಹುಡುಗರು. ಆದ್ರೆ ಈಗ ಪ್ರೈವಸಿನ ಚೂರ್ ಸ್ಟ್ರಿಕ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ಇಂಟ್ರೆಸ್ಟೆಡ್ ಇರೋರು ಟೆಲಿಗ್ರಾಮ್ ಅಲ್ಲಿ ನಮ್ ಕಲ್ಟ್ ಗ್ಯಾಂಗ್ ಗ್ರೂಪ್ ನ ಜಾಯಿನ್ ಮಾಡ್ಕೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಓಕೆ, ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್.